ತಿಮ್ಮವತಳ್ಳಿ ಪಂಚಾಯತಿ ಮಲ್ನಾಯಕನಹಳ್ಳಿ ಪಂಚಾಯತಿ ಜೆ ಅಗ್ರಹಾರದಲ್ಲಿ ಇವತ್ತು ಏನು ಹೊಲ ಉಳಬೇಕಾದ್ರೆ ಶ್ರೀಮನ್ನಾರಾಯಣ ಸಿಕ್ಕಿದಂಥ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ರೌಂಡು ಉಳಬೇಕಾದ್ರೆ ಶ್ರೀದೇವಿ ಭೂದೇವಿ ಸಮೇತ ಸಿಕ್ಕಿದ್ದಾರೆ. ಅದನ್ನು ಎತ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಸುಮಾರು ಒಂದು 8 ವರ್ಷಗಳಿಂದ ಎಲ್ಲ ಊರಿನವರೆಲ್ಲ ಸೇರಿಕೊಂಡು ಎಲ್ಲ ಪಂಚಾಯತಿ ಎಲ್ಲ ಹಳ್ಳಿಯಿಂದನೂ ಸುತ್ತಮುತ್ತ ಪಂಚಾಯತಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಆ ದೇವರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರಿಗೆ ಎಲ್ಲ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಮೊದಲಿಗೆ ಬೇಡ್ಕೊಳ್ತೀನಿ ಆ ಅಪ್ಪನ್ನ. ಏನು ಇವತ್ತು ವೈಕುಂಠ ಶ್ರೀ ದೈವ ಅಂತ ಏನು ಕರಿತೀವಿ ನಾವು, ಶ್ರೀಮನ್ನಾರಾಯಣ ಶ್ರೀ ವೆಂಕಟೇಶ್ವರನ ಇವತ್ತು ಸಾಕ್ಷಾತ್ ಶ್ರೀಮನ್ನಾರಾಯಣ ಈ ಹೊಲದಲ್ಲಿ ಸಿಕ್ಕಿದಂಥ ಒಂದು ಸಂದರ್ಭದಲ್ಲಿ ಎತ್ಕೊಂಡ್ಬಂದು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ 8ನೇ ವಾರ್ಷಿಕೋತ್ಸವವನ್ನು ಮಾಡ್ತಾಯಿದ್ದಾರೆ. ಮತ್ತು ಈ ಏನು ಇಲ್ಲಿ ಬೇಡಿಕೊಂಡಂಥ ಎಲ್ಲ ಬೇಡಿಕೆಗಳು ಈಡೇರ್ತವೆ. ಮತ್ತು ಎಲ್ಲ ಮಕ್ಕಳಿಗೂ ಅನಾರೋಗ್ಯ ಇದ್ದಾಗ ಬಂದು ಇಲ್ಲಿ ತಂದೆ ತಾಯಿಗಳು ಬಂದು ಬೇಡಿಕೊಂಡು ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಕ್ಕಳ ಆರೋಗ್ಯ ಉತ್ತಮವಾಗಿದೆ ಅಂತ ಇಲ್ಲೆಲ್ಲ ಹೇಳ್ತಾ ಇದ್ದಾರೆ. ನನಗೂ ಒಂದು ಸರಿ ಮುಂದೆ ಬಂದಂಥ ಒಂದು ಅನುಭವ ಆಗಿದೆ ಇಲ್ಲಿ. ಯಾಕಂದರೆ ಒಂದು ಸರಿ ಹೋದ ವರ್ಷ ನಾನು ಬಂದಿದ್ದೆ ಇಲ್ಲಿ, ಮತ್ತು ಈ ವರ್ಷನೂ ಕರೆಸಿ ಇವತ್ತು ಈ ಟ್ರಸ್ಟ್ ವತಿಯಿಂದ ನನ್ನನ್ನು ಈ ಒಂದು ಒಳ್ಳೆಯ ಒಂದು ದೇವಸ್ಥಾನದ ಒಂದು ಆ ಅಪ್ಪನ್ನೇ ನೋಡೋದಕ್ಕೆ ಒಂದು ಕಣ್ ತುಂಬಿಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಕರೆದು ಈ ಟ್ರಸ್ಟ್ ಅವರು ಎಲ್ಲ ನನ್ನನ್ನು ಈ ರೀತಿ ಒಂದು ಸನ್ಮಾನ ಮಾಡಿದ್ದಕ್ಕೆ ಆ ದೇವರಿಗೆ ಮೊದಲಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏನು ಈ ದೇವಸ್ಥಾನ 8 ವರ್ಷಗಳ ವಾರ್ಷಿಕೋತ್ಸವ ನಡೀತಾ ಇದೆ. ಮುಂದಿನ ದಿನ ಇನ್ನೂ ಒಂದು ವಿಜೃಂಭಣೆಯಿಂದ ಆ ಅಪ್ಪನ ಒಂದು ಅನುಗ್ರಹ ಎಲ್ಲ ಜನಗಳಿಗೆ ಸಿಕ್ಕಿ ಜನ ಎಲ್ಲ ಬಂದು ಇಲ್ಲಿ ಜನಜಾತ್ರೆ ನಡಿಬೇಕು ಅಂತ ಮೊದಲಿಗೆ ಆ ದೇವರಲ್ಲಿ ಬೇಡ್ಕೊಳ್ತೇನೆ. ಇವತ್ತು ನನ್ನ ಕರೆಸಿ ಇವತ್ತು ಈ ಥರ ಮಾಡಿದ್ದಕ್ಕೆ ಮೊದಲಿಗೆ ಈ ಟ್ರಸ್ಟ್ನವ್ರಿಗೂ ನಾನು ವಂದಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀಮನ್ನಾರಾಯಣ. ನಾನು ಇನ್ನೊಂದು ವಿಷಯ ಹೇಳಬೇಕು. ಆಲ್ರೆಡಿ ನಮ್ಮ ಅಣ್ಣ ಅವರು ಆಲ್ರೆಡಿ ಒಂದು 2-3 ವರ್ಷಗಳ ಹಿಂದೆ ಇಲ್ಲಿ ವೈಕುಂಠ ಏಕಾದಶಿಗೆ ಸುಮಾರು 5,000 ಜನರ